ಶ್ರೀ ಗುರುಚರಿತ್ರೆ ಅಧ್ಯಾಯ 43. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತಿ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಸಾಯಂ ದೇವನಿಗೆ ಹೇಳಿದ ವ್ರತ ವಿಧಾನವನ್ನು ಸಿದ್ಧಯೋಗಿ ಹೀಗೆ ತಿಳಿಸಿದರು. ಈ ಅನಂತ ವ್ರತವನ್ನು ಆಚರಿಸುವುದರಿಂದ ಬಹಳ ಜನಕ್ಕೆ ಅಭೀಷ್ಟಗಳು ಸಿದ್ಧಿಸಿದವು. ಇದರಿಂದ ಧರ್ಮರಾಜ ತಾನು ಕಳೆದುಕೊಂಡಿದ್ದ ರಾಜ್ಯವನ್ನು ಮತ್ತೆ ಪಡೆಯಬಲ್ಲವನಾದ. ಪಾಂಡುಪುತ್ರನಾದ ಧರ್ಮರಾಜ ಕಪಟ ದ್ಯೂತದಲ್ಲಿ ಸೋತು ತಮ್ಮಂದಿರು ದ್ರೌಪದಿಯನ್ನು ಕಳೆದುಕೊಂಡು ಘೋರವಾದ ಕಾಡಿಗೆ ಹೋಗಿ ಬಹಳ ಕಷ್ಟಗಳನ್ನು ಅನುಭವಿಸಿದ. ಆದರೂ ಕೂಡ ಅವರೆಲ್ಲರೂ ಶ್ರೀಕೃಷ್ಣನೇ ತಮಗೆ ಗತಿಯೆಂದು ದೃಢವಿಶ್ವಾಸದಿಂದಿದ್ದರು. ದುರ್ಯೋಧನನೇ ಮೊದಲಾದವರು ಅವರ ರಾಜ್ಯವನ್ನು ಅಪಹರಿಸಿ ಪರಾಭವಗೊಳಿಸಿ ಕಾಡಿಗೆ ಕಳುಹಿಸಿದ್ದೇ ಅಲ್ಲದೆ ಅವರಿಗೆ ಇನ್ನೂ ಅನೇಕ ರೀತಿಯಗಳಲ್ಲಿ ಕಷ್ಟ ಕೊಟ್ಟರು. ಅವರು ಹೊಟ್ಟೆ ತುಂಬ ಊಟವೂ ಇಲ್ಲದೆ ಬಾಧೆ ಪಡುತ್ತಿದ್ದರೆ ಅವರ ಪುಣ್ಯವನ್ನು ನಾಶ ಮಾಡಬೇಕೆಂದು ದುರ್ವಾಸ ಮಹರ್ಷಿಯನ್ನು ಪ್ರೇರೇಪಿಸಿ ಅವರಲ್ಲಿಗೆ ಕಳುಹಿಸಿದರು. ಒಂದು ಸಲ ಧರ್ಮಾತ್ಮರಾದ ಪಾಂಡವರ ಮೇಲಿನ ದಯೆಯಿಂದ ಶ್ರೀಕೃಷ್ಣ ಅವರಲ್ಲಿಗೆ ಹೋದ. ಪಾಂಡವರು ಅವನನ್ನು ಪೂಜಿಸಿ, ಸ್ವಾಮಿ, ಭೂಭಾರ ಹೋಗಲಾಡಿಸಲೆಂದೇ ಅವತರಿಸಿದ್ದೀಯೆ. ನೀವು ನನಗೆ ಪ್ರಾಣ ಸಮಾನನಾಗಿದ್ದರೂ ಈ ಕಾಡಿನಲ್ಲಿ ಅಡಗಿರಬೇಕಾಗಿ ಬಂತಲ್ಲ, ಏಕೆ? ನೀನೇ ಉಪೇಕ್ಷೆ ಮಾಡಿದರೆ ನಮಗಿನ್ನಾರೋ ದಿಕ್ಕು ಎಂದು ದುಃಖಪಟ್ಟರು. ದ್ರೌಪದಿ ಕೂಡ ತಮ್ಮ ಕಷ್ಟಗಳನ್ನು ತೀರುವ ಉಪಾಯ ಹೇಳೆಂದು ಕೇಳಿದಳು. ಶ್ರೀಕೃಷ್ಣ ಅವರ ಮೇಲೆ ಕರುಣೆಯಿಂದ ಹೀಗೆ ಹೇಳಿದ: ನಾನೇ ಅನಂತನು, ಸರ್ವವ್ಯಾಪಿಯು, ತ್ರಿಮೂರ್ತಿ, ಚತುರ್ದಶ ಭುವನಗಳು ಆಕಾಶದಂತೆ ಅನಂತವಾದ ನನ್ನಲ್ಲೇ ಇವೆ. ಅಂತಹ ಸರ್ವಾಂತರ್ಯಾಮಿಯಾಗಿ ಅನಂತನಾಗಿರುವ ನನ್ನನ್ನು ಗುರುತಿಸಿ ನಿಷ್ಠೆಯಾಗಿ ವ್ರತ ಮಾಡಿಕೊಂಡರೆ ನಿಮ್ಮ ಅಭೀಷ್ಟಗಳೆಲ್ಲ ನೆರವೇರುತ್ತವೆ, ನಿಮ್ಮ ಕಷ್ಟಗಳು ತೀರುತ್ತವೆ. ಈ ಅನಂತ ವ್ರತ ಭಾದ್ರಪದ ಶುದ್ಧ ಚತುರ್ದಶಿಯ ದಿನ ಮಧ್ಯಾಹ್ನ ಸಮಯದಲ್ಲಿ ಭಕ್ತಿಯಿಂದ ಆಚರಿಸಿದರೆ ನಿಮ್ಮ ರಾಜ್ಯ ನಿಮಗೆ ಲಭ್ಯವಾಗುತ್ತದೆ. ಹಿಂದೆ ಕೃತಯುಗದಲ್ಲಿ ವಸಿಷ್ಠ ಗೋತ್ರದ ಸೇರಿದ ಸಮಂತನೆಂಬ ಋಷಿಯಿದ್ದನು. ಅವನಿಗೆ ಸುಶೀಲೆ ಎಂಬ ಮಗಳಿದ್ದಳು. ಅವಳು ಹುಟ್ಟಿದ ಸ್ವಲ್ಪ ಕಾಲದಲ್ಲಿ ಅವನ ಹೆಂಡತಿ ದೀಕ್ಷಾದೇವಿ ಸತ್ತು ಹೋದಳು. ಸುಶೀಲೆ ತಂದೆಯ ಬಳಿಯಲ್ಲೇ ಬೆಳೆಯುತ್ತಾ ಭಕ್ತಿ ಶ್ರದ್ಧೆಗಳಿಂದ ಪೂಜೆಯನ್ನು ಮಾಡುತ್ತಿದ್ದಳು. ಸುಮಂತ ತನ್ನ ಕರ್ಮಾನುಷ್ಠಾನಕ್ಕೆ ಭಂಗ ಬಾರದಿರಲು ಎರಡನೆಯ ಮದುವೆ ಮಾಡಿಕೊಂಡನು. ಆದರೆ ಆ ಹೆಂಗಸು ಗಯ್ಯಾಳಿ. ಯಾವಾಗಲೂ ಗಂಡನೊಡನೆಯೂ ಸುಮತಿ ಮಗಳೊಡನೆಯೂ ಜಗಳವಾಡುತ್ತಿದ್ದಳು. ಸ್ವಲ್ಪ ಕಾಲ ನಂತರ ಸುಮಂತ ತನ್ನ ಮಗಳನ್ನು ವೇದಶಾಸ್ತ್ರ ಪಾರಂಗತ ಕೌಂಡಿನ್ಯನಿಗೆ ಕೊಟ್ಟು ವಿವಾಹ ಮಾಡಿದ. ಆದರೆ ಸುಮಂತನ ಹೆಂಡತಿ ಕೊಡುವ ಬಾಧೆಗಳನ್ನು ತಡೆಯಲಾರದೆ ಕೌಂಡಿನ್ಯ ಮತ್ತೊಂದು ಕುಟೀರದಲ್ಲಿ ಸಂಸಾರ ನಡೆಸಲು ನಿರ್ಧರಿಸಿದ. ಮಗಳು ಸಂಸಾರ ಮಾಡಲು ಹೊರಡುವ ದಿನ ದಾರಿಯಲ್ಲಿ ಬುತ್ತಿಗೆಯೆಂದು ಸ್ವಲ್ಪ ಹುರಿಯಿಟ್ಟು ಕೂಡ ಕೊಡಲು ಅವಳು ಅಂಗೀಕರಿಸಲಿಲ್ಲ. ಹೇಗೋ ಮಾಡಿ ಅವನ ಹೆಂಡತಿ ಕಾಣದಂತೆ ಸುಮಂತ ಸ್ವಲ್ಪ ಗೋಧಿ ಹಿಟ್ಟನ್ನು ಒಂದು ಎಲೆಯಲ್ಲಿ ಕಟ್ಟಿಕೊಂಡು ಅವುಗಳನ್ನು ಕಳುಹಿಸಿಕೊಟ್ಟ. ಮರುದಿನ ಮಧ್ಯಾಹ್ನ ಒಂದು ಕಾಲುವೆ ಹತ್ತಿರ ನಿಂತು ಕೌಂಡಿನ್ಯ ಸಂಧ್ಯಾವಂದನ ಮುಗಿಸಿದ. ಅಲ್ಲಿ ಕೆಲವರು ಹೆಂಗಸರು ಕೆಂಪು ಸೀರೆಗಳನ್ನುಟ್ಟು ಕಲುಷನೆಟ್ಟು ಪೂಜೆ ಮಾಡುತ್ತಿರುವುದನ್ನು ನೋಡಿ ಸುಶೀಲೆ ವಿಚಾರಿಸಲು ಅವರು ತಾವು ಅನಂತ ವ್ರತವನ್ನು ಮಾಡುತ್ತಿರುವುದಾಗಿ ಹೇಳಿದರು. ಆಕೆಯ ಕೋರಿಕೆಯಂತೆ ಒಬ್ಬಳು ಮುತ್ತೈದೆ ಆ ವ್ರತದ ವಿಧಾನವನ್ನು ಹೀಗೆ ಹೇಳಿದಳು. ಪ್ರತಿ ಭಾದ್ರಪದ ಶುಕ್ಲ ಚತುರ್ದಶಿಯ ದಿನ 14 ಗಂಟೆಗಳು ಹಾಕಿದ ಕೆಂಪು ದಾರವನ್ನು ಸಿದ್ಧ ಮಾಡಿಕೊಂಡು ಹರಿಯುತ್ತಿರುವ ನೀರಿನಲ್ಲಿ ಸ್ನಾನ ಮಾಡಿ ಕೆಂಪು ಸೀರೆ ಉಟ್ಟು ಎಲೆಗಳಿಂದ ಒಂದು ಕಲುಷ ಸ್ಥಾಪಿಸಬೇಕು. ಒಂದು ಹೊಸ ವಸ್ತ್ರದ ಮೇಲೆ ಗಂಧದಿಂದ ಅಷ್ಟದಳ ಪದ್ಮ ಬರೆದು ಅದರ ಮೇಲೆ ದರ್ಭೆಗಳಿಂದ ಮಾಡಿದ ಸರ್ಪಾಕೃತಿಯನ್ನು ಇಟ್ಟು ಶೇಷಶಾಹಿಯಾದ ಚತುರ್ಭುಜನನ್ನು ದ್ವಾದಶಾಕ್ಷರಿ ಮಂತ್ರದಿಂದ ಪುರುಷ ಸೂಕ್ತ ವಿಧಾನದಿಂದಾಗಲಿ ಯಥಾಶಕ್ತಿ ಪೂಜೆ ಮಾಡಬೇಕು. ನಂತರ ಆ ದಾರವನ್ನು ಬಲಗೈಗೆ ಕಟ್ಟಿಕೊಂಡು ಹಳೆಯ ದಾರ ವಿಸರ್ಜಿಸಬೇಕು. ಆನಂತರ ಗೋಧಿ ಹಿಟ್ಟಿನ ಅಡುಗೆ ಮಾಡಿ ನಿವೇದನೆ ಕೊಟ್ಟು ದಕ್ಷಿಣೆಯೊಡನೆ ಒಬ್ಬ ವೇದ ವಿಪ್ರನಿಗೆ ದಾನ ಕೊಡಬೇಕು. ಆ ನಂತರ ಯಥಾಶಕ್ತಿ ಬ್ರಾಹ್ಮಣರಿಗೆ ಭೋಜನವಿಡಬೇಕು. ಹೀಗೆ 14 ವರ್ಷಗಳು ಮಾಡಿದ ಮೇಲೆ 14 ಬಿಂದಿಗೆಗಳು ದಾನ ಮಾಡಿದರೆ ಎಲ್ಲ ಪುರುಷಾರ್ಥಗಳು ಸಿದ್ಧಿಸುತ್ತವೆ. ಹೀಗೆ ಹೇಳಿ ಆ ಮುತ್ತೈದೆ ಸುಶೀಲೆ ಕೈಯಿಂದ ಅನಂತ ವ್ರತ ಮಾಡಿಸಿದಳು. ವ್ರತ ಮುಗಿದ ಸುಶೀಲೆ ತನ್ನ ಗಂಡನೊಡನೆ ಮುಂದೆ ಹೊರಟಳು. ವ್ರತ ಮಹಿಮೆಯೇನೋ ಎನ್ನುವ ಹಾಗೆ ದಾರಿಯಲ್ಲಿ ಒಂದು ಪಟ್ಟಣದಲ್ಲಿ ಪೌರರು ಅವರನ್ನು
ಎದುರುಗೊಂಡು ಅವರನ್ನು ಅಲ್ಲೇ ಇರಲು ಪ್ರಾರ್ಥಿಸಿದರು. ಅಲ್ಲಿಯೇ ಸ್ವಲ್ಪ ಕಾಲ ಕೌಂಡಿನ್ಯ ಶ್ರೀಮಂತನಾಗಿ ನಿವಾಸ ಮಾಡಿದ. ಒಂದು ಕಡೆ ಕೌಂಡಿನ್ಯ ತನ್ನ ಹೆಂಡತಿಯ ಕೈಯಲ್ಲಿದ್ದ ದಾರವನ್ನು ನೋಡಿ, ಇದೇನಿದು? ನನ್ನನ್ನು ವಶಮಾಡಿಕೊಳ್ಳಲು ನೀ ಈ ಕೆಂಪು ದಾರವನ್ನು ಕಟ್ಟಿಕೊಂಡಿದ್ದೀಯೇನು ಎಂದು ಕೇಳಿದ. ಅದು ಅನಂತನ ದಾರವೆಂದು, ಅದರ ಮಹಿಮೆಯಿಂದಲೇ ತಮಗೆ ಸಿರಿಸಂಪತ್ತುಗಳು ಬಂದವೆಂದು ಅವಳು ಹೇಳಿದರೂ ನಂಬದೆ ಅವನು ಅದನ್ನು ಕಿತ್ತು ಬೆಂಕಿಗೆ ಹಾಕಿದ. ಸ್ವಲ್ಪವೇ ಕಾಲದಲ್ಲಿ ಅವರ ಮನೆ ಕಳ್ಳರು ಬಿದ್ದು ಸರ್ವನ್ನೂ ದೋಚಿಕೊಂಡು ಹೋದರು. ಆಗ ಕೌಂಡಿನ್ಯ ತನ್ನ ತಪ್ಪನ್ನು ಅರಿತುಕೊಂಡು ಹೇಗಾದರೂ ಅನಂತನನ್ನು ಕಂಡು ಆತನನ್ನು ಶರಣು ಹೋದರೆ ಊಟ ಸಹ ಮಾಡುವುದಿಲ್ಲವೆಂದು ಶಪಥ ಮಾಡಿ ಅನಂತ ಅನಂತ ಎಂದು ಕೂಗುತ್ತಾ ಕಾಡಿನಲ್ಲಿ ಹುಡುಕತೊಡಗಿದ. ದಾರಿಯಲ್ಲಿ ಒಂದು ಕಡೆ ಹಣ್ಣುಗಳಿಂದ ತುಂಬಿದ ಒಂದು ದೊಡ್ಡ ಮಾವಿನ ಮರ ಒಂದನ್ನು ಕಂಡ. ಆದರೆ ಅದೇನು ವಿಚಿತ್ರವೋ, ಅದರ ಮೇಲೆ ಒಂದು ಪಕ್ಷಿಯೂ ಕೂತಿಲ್ಲ. ಕೌಂಡಿನ್ಯ ಅನಂತನೆಲ್ಲಿ ಎಂದು ಕೇಳಲು, ಆ ಮರ ನನಗೆ ಅವನ ದರ್ಶನ ಲಭ್ಯವಾಗಲಿಲ್ಲ. ನಿನಗೆ ಕಾಣಿಸಿದರೆ ನನ್ನ ದೃಷ್ಟಿ ಸ್ಥಿತಿಯನ್ನು ಕುರಿತು ಅವನಿಗೆ ನಿವೇದಿಸು ಎಂದು ಹೇಳಿತು. ಆ ಮುನಿ ಮತ್ತೊಂದು ಕಡೆ ಒಂದು ಹುಲ್ಲುಕಡ್ಡಿಯನ್ನೂ ಕಡಿಯದ ಹಸು ಕರುಗಳನ್ನೂ ನೋಡಿ ಅವುಗಳನ್ನು ಕೇಳಿದ. ಅವು ಕೂಡ ಹಾಗೆ ಹೇಳಿದವು. ಇನ್ನೊಂದು ಕಡೆ ಅಂತಹುದೇ ವೃಷಭವೊಂದು ಕಾಣಿಸಿತು. ಅದು ಹಾಗೆ ಹೇಳಿತು. ಇನ್ನು ಸ್ವಲ್ಪ ದೂರ ಹೋದ ಮೇಲೆ ಕೌಂಡಿನ್ಯನಿಗೆ 2 ಸರೋವರಗಳು ಕಾಣಿಸಿದವು. ಒಂದರ ನೀರು ಇನ್ನೊಂದರೊಳಕ್ಕೆ ಹರಿಯುತ್ತಿದೆ. ಅವುಗಳ ಹತ್ತಿರ ಎಲ್ಲಿಯೂ ಒಂದು ಪಕ್ಷಿಯಾದರೂ ಕಾಣಿಸಲಿಲ್ಲ. ಅವು ಕೂಡ ಅನಂತನನ್ನು ಕುರಿತು ಅವನಿಗೆ ಹಾಗೆಯೇ ಹೇಳಿದವು. ನಂತರ ಒಂದು ಕತ್ತೆ, ಒಂದು ಆನೆ ಕಾಣಿಸಿತು. ಅನಂತನು ತಮಗೆಲ್ಲೂ ಕಾಣಿಸಲಿಲ್ಲ ಎಂದವು. ಕೊನೆಗೆ ದಣಿದು ಹೋದ ಕೌಂಡಿನ್ಯ ಒಂದು ಕಡೆ ಬಸವಳಿದು ಬಿದ್ದ. ಆಗೊಬ್ಬ ಮುದುಕ ಅವನನ್ನು ಕೈ ಹಿಡಿದೆಬ್ಬಿಸಿ, ಅನಂತನನ್ನು ತೋರಿಸುತ್ತೇನೆ ಬಾ ಎಂದು ಒಂದು ಅಂದವಾದ ಪಟ್ಟಣದಲ್ಲಿ ರಾಜಭವನದಲ್ಲಿ ಸಿಂಹಾಸನದ ಮೇಲಿದ್ದ ಒಂದು ಸುಂದರ ವಿಗ್ರಹವನ್ನು ತೋರಿಸಿದ. ಕೌಂಡಿನ್ಯ ಅವನೇ ಅನಂತನೆಂದುಕೊಂಡು ಅವನನ್ನು ಸ್ತುತಿಸಿ ನಮಸ್ಕಾರ ಮಾಡಿದ. ಆಗ ಅನಂತ ಅವನಿಗೆ 4 ಪುರುಷಾರ್ಥಗಳು, ಶಾಶ್ವತ ವೈಕುಂಠ ನಿವಾಸವನ್ನು ವರವಾಗಿ ಪ್ರಸಾದಿಸಿದ. ಆಗ ಕೌಂಡಿನ್ಯ ತಾನು ಕಾಡಿನಲ್ಲಿ ನೋಡಿದ ವಿಚಿತ್ರಗಳನ್ನು ಅವನಿಗೆ ಹೇಳಿದ. ಅನಂತ ಹೀಗೆ ಹೇಳಿದ. ಈ ಹಿಂದೆ ಒಬ್ಬ ವಿಪ್ರ ವಿದ್ವಾಂಸನಾಗಿಯೂ ಯಾರಿಗೂ ವಿದ್ಯೆ ಹೇಳಿಕೊಡದೆ ತನ್ನ ಕಾಲವನ್ನೆಲ್ಲ ಶಾಸ್ತ್ರವಾದಗಳಲ್ಲೇ ಕಳೆದ. ಅದಕ್ಕೆ ಅವನು ಮರುಜನ್ಮದಲ್ಲಿ ಅವ್ಯರ್ಥವಾದ ಮಾವಿನ ಮರವಾಗಿ ಹುಟ್ಟಿ ಕಾಡು ಪಾಲಾದ. ಬಂಜರು ಭೂಮಿಯನ್ನು ದಾನ ಮಾಡಿದವನು ಮರುಜನ್ಮದಲ್ಲಿ ಹುಲ್ಲು ತಿನ್ನದ ಪಶುವಾದ. ಶ್ರೀಮಂತನಾಗಿ ಸ್ವಲ್ಪವಾದರೂ ದಾನ ಮಾಡದವನು ನೀನು ನೋಡಿದ ವೃಷಭವಾಗಿ ಜನ್ಮ ತಾಳಿದ. ಒಬ್ಬೊಬ್ಬರಿಗೆ ದಾನ ಕೊಟ್ಟು ತೆಗೆದುಕೊಂಡು ಅಕ್ಕ ತಂಗಿಯರಿಗೆ ನೀನು ನೋಡಿದ 2 ಸರೋವರಗಳು. ಕ್ರೋಧವನ್ನು ವಧಿಸದವನು ಕತ್ತೆ. ಮದದಿಂದ ಬೇಕಾಬಿಟ್ಟಿ ಪವಿತ್ರಿಸಿದವನು ಆನೆಯಾಗಿ ಜನ್ಮಿಸಿದ. ನೀನು ಪಶ್ಚಾತ್ತಾಪದಿಂದ ಪರಿಶುದ್ಧನಾದೆಯಾದ್ದರಿಂದ ಆ ವೃದ್ಧನ ರೂಪದಲ್ಲಿ ನಾನೇ ನಿನಗೆ ದರ್ಶನ ಕೊಟ್ಟೆ. ಅವರೆಲ್ಲರೂ ಪಶ್ಚಾತ್ತಾಪದಿಂದ ತಮ್ಮ ದುಸ್ಥಿತಿಯನ್ನು ನಿನ್ನಲ್ಲಿ ಹೇಳಿಕೊಂಡು ನನಗೆ ತಿಳಿಸಬೇಕೆಂದು ನಿನ್ನನ್ನು ಕೋರಿದ್ದಾದ್ದರಿಂದ ಅವರೆಲ್ಲರಿಗೂ ಮುಕ್ತಿಯಾಯಿತು. ನೀನು ಪುನರ್ವಸು ನಕ್ಷತ್ರವಾಗಿ ಶಾಶ್ವತವಾಗಿ ಆಕಾಶದಲ್ಲಿ ನೆಲೆಯಾಗುತ್ತೀಯೆ ಎಂದು ಅನಂತ ಆಶೀರ್ವದಿಸಿ ಕಳುಹಿಸಿದ. ಅಂದಿನಿಂದ ಸುಶೀಲಾದೇವಿ ಕೌಂಡಿನ್ಯರು ಸುಖಜೀವನ ಮಾಡಿ ನಂತರ ವೈಕುಂಠಕ್ಕೆ ಹೋದರು. ಶ್ರೀಕೃಷ್ಣ ಹೇಳಿದ ಈ ಕಥೆಯನ್ನು ಕೇಳಿ ಪಾಂಡವರು ಅನಂತ ವ್ರತವನ್ನಾಚರಿಸಿ ನಂತರ ಕೃಪೆಯಿಂದ ಯುದ್ಧದಲ್ಲಿ ಶತ್ರುಗಳನ್ನು ಸೋಲಿಸಿ ಮತ್ತೆ ರಾಜ್ಯ ಸಂಪಾದಿಸಿಕೊಂಡು ನಂಬಿಕೆಯಿಂದ ಈ ವ್ರತವನ್ನಾಚರಿಸಿ ಸ್ವಲ್ಪ ಸತ್ಫಲವನ್ನು ಪಡೆಯದವರೇ ಇಲ್ಲ. ಆದ್ದರಿಂದ ಸಾಯಂದೇವ, ನೀನು ಕೂಡ ನಿನ್ನ ಗೋತ್ರ ಋಷಿಯಾದ ಕೌಂಡಿನ್ಯನಂತೆ ಈ ವ್ರತವನ್ನಾಚರಿಸು. ಅನಂತರ ಸಾಯಂದೇವ ತನ್ನ ಹೆಂಡತಿ ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ತನ್ನ ಶೇಷ ಜೀವನವನ್ನೆಲ್ಲ ಗುರುಸೇವೆಯಲ್ಲೇ ಕಳೆದು ಉದ್ಧಾರವಾದ. ಆಮೇಲೆ ನಾಗನಾಥ ಅವನ ಸಂತತಿಯಾಯಿತು ಮತ್ತು ಅವನ ಸಂತತಿಯವರು ಕೂಡ ನಿಷ್ಠೆಯಿಂದ ವ್ರತವನ್ನಾಚರಿಸಿ ಶ್ರೀಗುರುವನ್ನು ಪೂಜಿಸಿ ಅಲ್ಲಿ ಬ್ರಾಹ್ಮಣರಿಗೆ ಸನ್ಯಾಸಿಗಳಿಗೆ ಸಂತರ್ಪಣೆ ನಡೆಸಿದರು. ಅದರಿಂದಲೇ ನಿನಗೆ ಇಂದು ಈ ಕಲ್ಪವೃಕ್ಷದಂತಹ ಶ್ರೀ ಗುರುಚರಿತ್ರೆ ಲಭಿಸಿತು. ಅವನ ವಂಶದಲ್ಲಿ ಜನ್ಮ ಪಡೆದುದು ನೀನು ಬಹಳ ಧನ್ಯನಾದೆ. ಶ್ರೀ ದತ್ತಾಯ ಗುರವೇ ನಮಃ. ಶ್ರೀ ಶ್ರೀಪಾದ ಶ್ರೀ ವಲ್ಲಭಾಯ ನಮಃ. ಶ್ರೀ ನೃಸಿಂಹ ಸರಸ್ವತಿಯೇ ನಮಃ. ಮಂಗಳವಾರ ಪಾರಾಯಣ ಸಮಾಪ್ತಿ.